ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಸುನಿಲ್. ಇವತ್ತಿನ ಈ ವಿಡಿಯೋ ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಡಿಫ್ರೆಂಟ್ ಆಗಿರುವಂತದ್ದು. ಇದನ್ನು ಆಪ್ ರಿವ್ಯೂ ಅಂತ ಹೇಳ್ಬೋದು. ಹಾಗಂತ ಇದು ನಿಮಗೆ ಸಂಬಂಧವಿಲ್ಲದ ವಿಡಿಯೋ ಅಂತ ವಿಡಿಯೋ ನೋಡದೆ ಬ್ಯಾಕ್ ಮಾಡಬೇಡಿ. ಯಾಕೆಂದ್ರೆ ಇದು ಒಂದು ಡೈರೆಕ್ಟರ್ ಆಫ್ ಇ ಗವರ್ನೆನ್ಸ್ ರೆಡಿ ಮಾಡಿರುವಂತ ಆಪ್. ಇದನ್ನು ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಅಂತ ನೋಡೋದಕ್ಕೆ ನೀವು ಈ ಆಪ್ ಅನ್ನು ಬಳಸುತ್ತಿರಬಹುದು. ಹಾಗಾಗಿನೇ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಪೋರ್ಟ್ ಮಾಡೋದ್ರಿಂದ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದೀರಿ ಅವರಿಗೆಲ್ಲ ಹೃದಯದಾಳದಿಂದ ಧನ್ಯವಾದಗಳು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮಗೆ ಗೊತ್ತಾಗಿರಬಹುದು ನಾನು ಹೇಳೋದಕ್ಕೆ ಹೊರಟಿರುವಂಥ ವಿಷಯ ಆ ಆಪ್ ಯಾವುದು ಅಂತ. ಹೌದು, ರೀಸೆಂಟ್ ಆಗಿ ಸರ್ಕಾರದಿಂದ ಲಾಂಚ್ ಆಗಿರುವ DBT ಕರ್ನಾಟಕ ಅನ್ನೋ ಆಪ್. ಈ ಆಪ್ ನಿಂದ ಏನು ಉಪಯೋಗ ಅಂದ್ರೆ, ನಿಮ್ಮ ಆಧಾರ್ ನಂಬರ್ ಯಾವ ಬ್ಯಾಂಕ್ಗೆ ಸೀಡಿಂಗ್ ಆಗಿದೆ, ಆ ಬ್ಯಾಂಕ್ ಆಕ್ಟಿವ್ ಇದೆಯಾ ಇಲ್ವಾ ಅನ್ನೋದನ್ನ ಈ DBT ಕರ್ನಾಟಕ ಆಪ್ ಮೂಲಕ ನೋಡಬಹುದು. ಮತ್ತು ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಬೇರೆ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳಿಗೆ ಅವರಿಗೆ ಸಿಗುವಂತಹ ಹಣದ ಸ್ಟೇಟಸ್ ನೋಡಬಹುದು. ಆದ್ರೆ ಇದು ಎಲ್ಲ ಮೊಬೈಲ್ಗಳಲ್ಲೂ ಕೆಲಸ ಮಾಡುತ್ತಾ? ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ರಿಯಲ್ಮಿ C55 ಫೋನ್ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿರುವಂತದ್ದು. ನೋಡಿ, ಇದರಲ್ಲಿ ಪ್ಲೇ ಸ್ಟೋರ್ ನಲ್ಲಿ ಆಪ್ ಹುಡುಕಿದ್ರು ಸಹ ನೋಡಿ ತೋರಿಸ್ತಾ ಇಲ್ಲ. DBT ಕರ್ನಾಟಕ ಅನ್ನೋ ಆಪ್ ತೋರಿಸ್ತಾನೆ ಇಲ್ಲ. ನಾನು ಇನ್ನೊಂದು ಫೋನ್ ಅಂದ್ರೆ ಓಲ್ಡ್ ಮಾಡೆಲ್ ಫೋನ್, ಇದು Oppo A33. ಇದರಲ್ಲಿ ನೋಡಿ DBT ಕರ್ನಾಟಕ ಅನ್ನೋ ಆಪ್ ತೋರಿಸ್ತಾ ಇದೆ. ಆ ಫೋನಲ್ಲಿ ತೋರಿಸ್ತಾ ಇಲ್ಲ, ಈ ಫೋನ್ನಲ್ಲಿ ತೋರಿಸ್ತಾ ಇದೆ. ಯಾಕೆ ಅಂದರೆ ಅದು ಹೊಸ ಫೋನ್, ಅದರ ಆಂಡ್ರಾಯ್ಡ್ ವರ್ಷನ್ ಬಂದು ಆಂಡ್ರಾಯ್ಡ್ ವರ್ಷನ್ 12. ಇನ್ನೊಂದು ತುಂಬ ಹಳೆ ಫೋನ್, ಅದರ ಆಂಡ್ರಾಯ್ಡ್ ವರ್ಷನ್ ಬಂದು 5.1. ಇನ್ನು ಈ DBT ಕರ್ನಾಟಕ ಆ್ಯಪ್ನ ಅಬೌಟ್ ನೋಡಿದರೆ ಅದರಲ್ಲಿ ಈ ಆ್ಯಪ್ ಆಂಡ್ರಾಯ್ಡ್ ವರ್ಷನ್ನು 4.4 ನಂತರದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಇದೆ. ಆದರೆ ಇದು ಹೈಯರ್ ಎಂಡ್ ಫೋನ್ಗಳಲ್ಲಿ ಕೆಲಸ ಮಾಡೋದಿಲ್ಲ. ಆದರೆ ನಾನು ರಿಯಲ್ಮಿ ಫೋನ್ನಲ್ಲಿ ಆ್ಯಪನ್ನು ಓಪನ್ ಮಾಡಿದ್ದೀನಿ. ಹೇಗೆ ಅಂದರೆ, ನನ್ನ ಹಳೆಯ ಫೋನ್ನಲ್ಲಿ DBT ಆ್ಯಪ್ ತೋರಿಸ್ತಾ ಇತ್ತಲ್ಲ, ಅದರಲ್ಲಿ ನನ್ನ ಆ್ಯಪ್ ಲಿಂಕನ್ನು ಕಾಪಿ ಮಾಡಿ ರಿಯಲ್ಮಿ ಫೋನಿಗೆ ವಾಟ್ಸಪ್ ಮೂಲಕ ಕಳಿಸಿ ಅದರಲ್ಲಿ ಓಪನ್ ಮಾಡಿ ಈ ಆ್ಯಪನ್ನು ಓಪನ್ ಮಾಡಿದ್ದೀನಿ. ನೋಡಿ, ವರ್ಕ್ ಕೂಡ ಆಗ್ತಾ ಇದೆ. ನಾನು ಈ DBT ಕರ್ನಾಟಕ ಆ್ಯಪ್ನ ಯಾವ ಥರ ಯೂಸ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ವಿಡಿಯೋದ ಎಂಡ್ನಲ್ಲಿ ಕೊಡ್ತೀನಿ, ಒಮ್ಮೆ ಚೆಕ್ ಮಾಡಿ. ನಾನು ಹಾಕಿರೋ ವಿಡಿಯೋ ನೋಡಿದ ನನ್ನ ಫ್ರೆಂಡ್ ಒಬ್ಬರು ಆ ಆ್ಯಪ್ನ ಲಿಂಕ್ ಕೇಳಿದ್ರು, ನಾನು ಕಳುಹಿಸಿದ್ದೆ. ಅವರಿಗೂ DBT ಕರ್ನಾಟಕ ಅನ್ನೋ ಆ್ಯಪ್ ಅವರ ಮೊಬೈಲ್ನಲ್ಲಿ ಸಿಗ್ಲಿಲ್ವಂತೆ. ನಾನು ಇದರ ಬಗ್ಗೆ ಯಾಕೆ ವಿಡಿಯೋ ಮಾಡಿದ್ದು ಅಂದರೆ, ಇದು ಸರ್ಕಾರದಿಂದನೇ ರೆಡಿಯಾಗಿರೋ ಆ್ಯಪ್ ಮತ್ತು ಈ ಆ್ಯಪ್ನಿಂದ ಮುಂದೆನೂ ಕೂಡ ಜನರಿಗೆ ತುಂಬ ಲಾಭ ಇದೆ. ಯೂಸ್ಫುಲ್ ಆ್ಯಪ್ ಇದು. ಆದರೆ ಈ ಆ್ಯಪನ್ನು ಅಪ್ಡೇಟ್ ಮಾಡಬೇಕು, ಎಲ್ಲ ಆಂಡ್ರಾಯ್ಡ್ ವರ್ಷನ್ಗೂ ಈ ಆ್ಯಪ್ ಬಳಕೆ ಆಗೋ ಥರ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ. ನೀವು ಎಷ್ಟು ಜನರಿಗೆ ಶೇರ್ ಮಾಡ್ತೀರೋ ಅಷ್ಟು ಜನರಿಗೆ ಈ ವಿಡಿಯೋ ತಲುಪುತ್ತೆ ಮತ್ತು ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಭಾವನೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.